ಈಗ ತಾನೇ ಜಸ್ಟಿಸ್ ಸಿನಿಮಾ ನೋಡ್ಕೊ ಬರ್ತಾ ಇದ್ದೀನಿ ಆಚೆ. ಸಿನಿಮಾ 3ನೇ ವಾರ ಓಡ್ತಾ ಇದೆ. ತುಂಬಾ ಸಿನಿಮಾ ಚೆನ್ನಾಗಿದೆ. ಒಳ್ಳೆ ಅತ್ಯಾಚಾರದ ಒಂದು ಕಂಟೆಂಟ್ ಒಂದು ಸಿನಿಮಾ ಮಾಡಿದ್ದಾರೆ. ನಮ್ಮ ಸಾಹಿಲ್ ಅದಕ್ಕೆ ಅವರು ಆ ತುಂಬಿದ್ದಾರೆ. ಕಲಾವಿದ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕಾರ್ತಿಕ್ ವೆಂಕಟೇಶ್ ಅವರು ಎಲ್ಲಾ ವಿಧದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ. ತುಂಬಾ ಚೆನ್ನಾಗಿದೆ ಕಂಟೆಂಟು. ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಇವತ್ತಿನ ದಿವಸ ತುಂಬ ಅತ್ಯಾಚಾರಗಳು ಅದು ಇದಂತೂ ತುಂಬ ನಡೀತಾ ಇರ್ತವೆ. ಅದಕ್ಕೆ ಕೆಲವೊಂದು ಫುಲ್ ಸ್ಟಾಪ್ ಹಾಕ್ಬೇಕಂತ ಹೇಳ್ಬಿಟ್ಟು ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ. ಇದೇ ಥರ ಒಂದು ಹೆಣ್ಮಕ್ಳನ್ನ ಅತ್ಯಾಚಾರ ಆಗಿರ್ಬೋದು ಮತ್ತು ಬೇರೆ ಬೇರೆ ಥರ ತೊಂದರೆಗಳಾಗಿರ್ಬೋದು, ಇದಕ್ಕೆಲ್ಲದಕ್ಕೂ ಈ ಸಿನಿಮಾ ಒಂದು ಮೆಸೇಜ್ ಕೊಡತಕ್ಕಂಥ ಒಂದು ಮ್ಯಾಟ್ ಇಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಮಂಚೇಗೌಡರು. ಜಸ್ಟಿಸ್ ಅಂತ ಚಿತ್ರ ವೀಕ್ಷಣೆ ಮಾಡಕ್ಕೆ ಬಂದಿದ್ದೆ. ಹೊಟ್ಟೆಯೊಳಗಿನ ಸಿಟ್ಟು ನೆತ್ತಿಗೇರಿದಾಗ ಅಂತಕ್ಕಂಥ ಮನುಷ್ಯನ ಒಂದು ಗಾದೆ ಕೇಳಿರ್ತಾವು. ಆ ಗಾದೆಯ ಪ್ರಕಾರದಲ್ಲಿ ಇವತ್ತು ಜಸ್ಟಿಸ್ ಅಂತಕ್ಕಂಥ ಫಿಲ್ಮ್ ಅನ್ನು ಬಹಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥ ಗೊತ್ತಿದ್ರೂ ಕೂಡ ಆಯಾ ನ್ಯಾಯ ಕೊಡಿಸ್ಲಿಕ್ಕೆ ಒಂದು ರೂಪವಾಗಿ ಬಂದಿರತಕ್ಕಂಥದ್ದು ಒಂದು ಹೀರೋ ಅದ್ಭುತ ಆಕ್ಟ್ ಮಾಡಿದ್ದಾರೆ. ಜೊತೆಯಲ್ಲಿ ಬಹಳ ಹತ್ತಿರದ ಕಾಲದಲ್ಲಿ ಆ ಹೆಣ್ಮಗಳು ಏನು ಹೀರೋಯಿನ್ ಮಾಡಿದ್ದಾರೆ, ಅವರು ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅವರಿಗೆ ಅಭಿನೇತ್ರಿಯಿಂದ ಆಗ್ತಕ್ಕಂಥ ಶಕ್ತಿ ಎಲ್ಲದೂ ಇದೆ ಅಂತಕ್ಕಂಥ ನನ್ನ ಭಾವನೆ ಇದೆ. ಒಳ್ಳೆಯದಾಗಲಿ. ದೇವರು ಬಹಳ ಅದ್ಭುತ ಆಕ್ಟ್ ಮಾಡಿದ್ದಾರೆ. ಹೀರೋ ಹೊಸವಾದರೂ ಕೂಡ ಅಭಿನಯದಲ್ಲಿ ಕೊರತೆ ಇಲ್ಲ ಅಂತಕ್ಕಂಥ ನನ್ನಿದೆ. ಜೊತೆಗೆ ಚಿತ್ರ ಈ ಕಾಲಕ್ಕೆ ಏನಾಗಬೇಕು, ಮುಂದೆ ಏನಾಗಬೇಕು ಅನ್ನೋದನ್ನು ಕೂಡ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇವತ್ತಿನ ಮಕ್ಕಳಿಗೆ ಭವಿಷ್ಯದಲ್ಲಿ ಏನಾಗಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನ್ಯಾಯಾಲಯ ಕೊಡದೇ ಇರತಕ್ಕಂಥ ಕಾನೂನನ್ನು ನಾವು ಕೊಡ್ಬೋದು ಅಂತಕ್ಕಂಥದ್ದು ತೋರಿಸಿದ್ದಾರೆ. ಹಾಗಾಗಿ ಚಿತ್ರ ಅದ್ಭುತವಾಗಿ ಬಂದಿದೆ ಅಂತಕ್ಕಂಥ ನನ್ನ ಅನಿಸಿಕೆ ಇದೆ. ಹೀರೋ ಮತ್ತು ಹೀರೋಯಿನ್ಗೆ ಇನ್ನೂ ಹೆಚ್ಚಿನ ಅವಕಾಶ ಸಿಗಲಿ ಅಂತ ಹೇಳ್ಬಿಟ್ಟು ಕನ್ನಡ ಹೋರಾಟಗಾರರ ಪರವಾಗಿ ನಾನೊಬ್ಬ ಕನ್ನಡ ಹೋರಾಟಗಾರನಾಗಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಅರೌಂಡ್ ಕಾರ್ತಿಕ್ ವೆಂಕಟೇಶ್ ಅವರ ಜಸ್ಟಿಸ್ ಸೈಲೆನ್ಸ್ ಪ್ಲೇಸ್. ಕಾರ್ತಿಕ್ ವೆಂಕಟೇಶ್ ಅವರ ಸಿನಿಮಾ ಜಸ್ಟಿಸು ಈ ಸಿನಿಮಾಗೆ ಜಸ್ಟಿಸ್ ಅನ್ನ ಕೊಟ್ಟಿದ್ದಾರೆ. ಅವರು ಬಹಳ ಅದ್ಭುತವಾದ ಒಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡಿ ಇದ್ರಲ್ಲಿ ಕಲಾವಿದರಿಗೆ, ಸುಮಾರು ಕಲಾವಿದರಿಗೆ ಒಂದು ಲೈಫ್ ಸಿಗುತ್ತೆ ಇದರಲ್ಲಿ. ವಿಶೇಷವಾಗಿ ಹೀರೋ ಮತ್ತೆ ಇನ್ಸ್ಪೆಕ್ಟರ್ ಪಾತ್ರ ಧರ್ಮ, ಸುಮಾರು ಜನ ಕಲಾವಿದರು. ಆ ಹೀರೋಯಿನ್ ಕೂಡ ಅತ್ಯುತ್ತಮವಾದ ಪ್ರದರ್ಶನ ಕೊಟ್ಟಿದ್ದಾರೆ. ಯಾರು ಕೂಡ ಇದರಲ್ಲಿ ಹೊಸಬ್ರು ಅನ್ಸಲ್ಲ ನಮಗೆ. ಅಷ್ಟು ಮೆಚೂರ್ಡ್ ಆಗಿ ಕ್ಯಾರೆಕ್ಟರ್ನ ಪ್ಲೇಸ್ ಮಾಡಿದ್ದಾರೆ. ವೆಂಕಟೇಶ್ ಅವರು ಇದುವರೆಗೂ ಮಾಡಿರ್ತಕ್ಕ ಸಿನಿಮಾಗೆ ಒಂದು ವೇಟ್ ಆದ್ರೆ ಈ ಸಿನಿಮಾನ ಒಂದು ವೇಟ್ ಇದೆ. ಸೊ ಅವರ ಶಾರ್ಟ್ ಕಂಪೋಸಿಷನ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಒಂದು ವಾಸ್ತವಕ್ಕೆ ಹತ್ತಿರವಾದಂಥ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಅದ್ರಲ್ಲಿ ಲಾಸ್ಟ್ ಸೀನ್ ಅಂತೂ ಆ ಹುಡುಗಿ ರೇಪ್ ಮರ್ಡರ್ ಮತ್ತೆ ಆ ಕೇಸ್ ಅಂತೂ ತುಂಬಾ ಅದ್ಭುತವಾಗಿ ಚಿತ್ರೀಕರಣ ಆಗಿದೆ. ಲೊಕೇಶನ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಯಾವೊಬ್ಬ ಕಲಾವಿದರು ಹೊಸಬ್ರು ಅನ್ಸಲ್ಲ ನಮಗೆ. ಎಲ್ಲರೂ ಕೂಡ ನುರಿತ ಕಲಾವಿದರಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಮತ್ತೆ ಆ ಹೀರೋ ಸಾಹಿಲ್, ಇನ್ಸ್ಪೆಕ್ಟರ್ ಧರ್ಮ, ಅವರಿಬ್ಬರು ಕ್ಯಾರೆಕ್ಟರ್ ನಿಜಕ್ಕೂ ಬಹಳ ಅದ್ಭುತವಾಗಿದೆ. ಆ ರೇಪಿಸ್ಟ್ ಕೂಡ ಚೆನ್ನಾಗಿ ಮಾಡಿದ್ದಾನೆ. ಬಹುಶಃ ಎಲ್ಲಿದ್ದಾನೆ ಗೊತ್ತಿಲ್ಲ. ರೇಪಿಸ್ಟ್ ಕೂಡ ನಿಜವಾದ ರೇಪಿಸ್ಟ್ ತರಾನೇ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲ ಪಾತ್ರಗಳು ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಜಸ್ಟಿಸ್ ಅನ್ನೋದು ಒಂದು ಕನ್ನಡ ಇಂಡಸ್ಟ್ರಿಗೆ ಕಾರ್ತಿಕ್ ವೆಂಕಟೇಶ್ ಅವರು ಕೊಟ್ಟಿರ್ತಕ್ಕ ಜಸ್ಟಿಸ್ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಶುಭವಾಗ್ಲಿ, ಎಲ್ಲ ಕಲಾವಿದರಿಗೆ ಒಳ್ಳೇದಾಗ್ಲಿ, ಕನ್ನಡ ಚಿತ್ರಗಳಿಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಕೇರಳ ಸ್ಟೋರಿ ತುಂಬಾ ಚೆನ್ನಾಗಿದೆ, ಕಾಶ್ಮೀರ್ ಫೈಲ್ಸ್ ಚೆನ್ನಾಗಿದೆ, ಚಾವಾ ಚೆನ್ನಾಗಿದೆ ಅಂತ ನಾವು ಕರ್ನಾಟಕದಲ್ಲಿ ಮಾತಾಡ್ತೀವಿ. ಬಟ್ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಜಸ್ಟಿಸ್ ಚೆನ್ನಾಗಿದೆ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಇದು ಉತ್ಪ್ರೇಕ್ಷೆ ಮಾತಲ್ಲ. ನಾನು ಸುಮಾರು ಸಿನಿಮಾಗಳನ್ನು ನೋಡಿದ್ದೀನಿ ಕಾರ್ತಿಕ್ದು. ಆದ್ರೆ ಈ ಸಿನಿಮಾದಲ್ಲಿರೋ ಆ ಡೆಡಿಕೇಶನ್, ಆ ಎಫರ್ಟ್ಸ್, ಆ ಶಾರ್ಟ್ ಕಂಪೋಸಿಂಗು, ಸ್ಟೋರಿ ನರೇಷನ್, ಆಮೇಲೆ ಕಲಾವಿದರ ಹತ್ರ ಕೆಲಸ ತಗೊಂಡಿರೋದು ಸೂಪರ್. ಆಮೇಲೆ ಇಷ್ಟು ಚೆನ್ನಾಗಿ ಹೆಣ್ಣಿನ ಮೇಲೆ ಆಗೋ ಶೋಷಣೆನ ಕಾನೂನಾತ್ಮಕವಾಗಿ ಸಾಲ್ವ್ ಮಾಡಕ್ಕಾಗಲ್ಲ, ಅದಕ್ಕೆ ಇನ್ನೊಂದು ರೂಟ್ ಬೇಕು ಅಂತ ವೈಲೆಂಟ್ ಆಗಿ ಕೂಡ ತೋರಿಸಿದ್ದಾರೆ. ಅಂಡ್ ಹ್ಯಾಟ್ಸ್ ಆಫ್ ಟು ದ ಕ್ಯಾಮ್ರಾಮನ್. ಆಮೇಲೆ ಕಲಾವಿದರು, ಅದು ನಾಯಕ ನಟ ಇರ್ಬೋದು, ನಾಯಕಿ ಇರ್ಬೋದು, ಆ ಪೊಲೀಸ್ ಆಫೀಸರ್ ರೋಲು, ಪ್ರತಿಯೊಂದು ಕೂಡ ಎಲ್ಲೋ ಒಂದ್ ಕಡೆ ಹೇಳ್ತಾರಲ್ಲ ಕೂದಲಿಂದ ಎದ್ದು ನಿಲ್ಲುತ್ತೆ. ತುಂಬಾ ಒಳ್ಳೆ ಚಿತ್ರ ಮಾಡಿದ್ದಾರೆ. ಫೋಟೋಗ್ರಫಿ ಇಸ್ ಎಕ್ಸಲೆಂಟ್, ಮ್ಯೂಸಿಕ್ ಚೆನ್ನಾಗಿದೆ,
ಸ್ಕ್ರೀನ್ ಪ್ಲೇ ಇಸ್ ವೆರಿ ಗುಡ್. ಆಮೇಲೆ ಡೈಲಾಗ್ಸ್ ಒಂದು ಸ್ಪೆಷಲ್ ಮಾರ್ಕ್ಸ್ ಕೊಡಲೇಬೇಕು. ತುಂಬಾ ಚೆನ್ನಾಗಿ ಪ್ರತಿಯೊಂದು ಪಾತ್ರಗಳು ಅದ್ಭುತವಾಗಿ ತಮ್ಮ ಮಾತುಗಳ ಮೂಲಕ ಸಮಾಜದಲ್ಲಿರುವ ಸಮಸ್ಯೆಗಳನ್ನ ತುಂಬಾ ಚೆನ್ನಾಗಿ ವಿಶ್ಲೇಷಿಸಿದ್ದಾರೆ. ಕಾರ್ತಿಕ್, ಯು ಹ್ಯಾವ್ ಡನ್ ಎ ಗ್ರೇಟ್ ಫಿಲಮ್. ನಿಮ್ಗೆ ಇನ್ನೂ ಒಂದು ಸಪೋರ್ಟ್ ಬೇಕು, ನಿಮ್ಗೆ ಇನ್ನೂ ಒಂದಷ್ಟು ಪ್ರೇರಣೆ ಸಿಕ್ಕಿದ್ರೆ ಯು ಗೋಯಿಂಗ್ ಟು ಡೂ ಸೋ ಮೆನಿ ಥಿಂಗ್ಸ್. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿ ಆರ್ಟಿಸ್ಟ್ ಇನ್ಕ್ಲೂಡಿಂಗ್ ಹೀರೋ, ಹೀರೋಯಿನ್, ಸಪೋರ್ಟಿಂಗ್ ಆರ್ಟಿಸ್ಟ್. ಆ ರೇಪ್ ಮಾಡಿರೋ ಹುಡುಗ ಎಂತ ಒಳ್ಳೆ ನಟ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ಸೊ ಫಿಲಮ್ ಇಸ್ ಎಕ್ಸಲೆಂಟ್. ಆಮೇಲೆ ತುಂಬಾ ಚೆನ್ನಾಗಿ ಸಾಂಗ್ಗಳು ಒಂದೆರಡು ಜುಮ್ ಅನ್ಸುತ್ತೆ, ಅದ್ಭುತವಾಗಿ ಬಂದಿದೆ. ಸೊ ಐ ವಿಶ್ ಆಲ್ ದ ಟೀಮ್ ಮೆಂಬರ್ಸ್ ರಿಯಲಿ ಎ ಗ್ರೇಟ್ ಮೂವಿ. ಎವ್ರಿಬಡಿ ಶುಡ್ ಕಮ್ ಅಂಡ್ ಸಿ ಅಂಡ್ ಸಪೋರ್ಟ್. ಬಟ್ ಇಲ್ಲಿ ನಮ್ದು ತಪ್ಪಾಗುತ್ತೆ. ನೀವೇನಾದ್ರು ಕರೆಕ್ಟ್ ಆಗಿ ನೀವು ಪ್ರಮೋಷನ್ ಮಾಡದೇ ಇದ್ರೆ, ಈ ಸಿನಿಮಾದ ಬಗ್ಗೆ ಒಂದಷ್ಟು ಸುದ್ದಿ ಹಬ್ಬಿಸದೇ ಇದ್ರೆ, ಮತ್ತೆ ಮುಂದಿನ ವಾರ ಇನ್ನೊಂದು ಸಿನಿಮಾ, 4 ಸಿನಿಮಾ ಬರುತ್ತೆ, ಅದ್ರ ಮಧ್ಯೆ ಮರೆ ಆಗ್ಬಿಡುತ್ತೆ. ಹಾಗಾಗಿ ನಿಮ್ಮಲ್ಲಿ ದೊಡ್ಡ ಜವಾಬ್ದಾರಿ ಇದೆ. ಯು ಹ್ಯಾವ್ ಟು ಮೇಕ್ ಸಮ್ ಗುಡ್ ಪ್ರಮೋಷನ್ ಅಂಡ್ ಮೇಕ್ ದಿಸ್ ಫಿಲಮ್ ಮೋರ್ ಪಾಪ್ಯುಲರ್. ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಟು ಆಲ್ ದ ಟೀಮ್ ಮೆಂಬರ್ಸ್ ಆಫ್ ಜಸ್ಟಿಸ್. ಥ್ಯಾಂಕ್ ಯು. ಫಿಲಿಮ್ ನನಗೆ ಇದು ಪ್ರಿಮಿಯರ್ಗೆ ಬನ್ನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಬಂದೆ. ಇನ್ನು ನೋಡಿಬಿಟ್ಟು ಒಳ್ಳೆ ಮೆಸೇಜ್ ಇದೆ, ಮತ್ತು ಈಗಿನ ಜನ್ರೇಷನ್ ಯೂತ್ಸ್ಗಳು ಒಳ್ಳೆ ಮೆಸೇಜ್ ಇದೆ, ಮತ್ತು ಹೀರೋಯಿನ್ ಮತ್ತು ಹೀರೋ ಮತ್ತು ಬೇರೆ ಎಲ್ಲ ಥರನೂ ಜೀವ ತುಂಬಿದ್ದಾರೆ. ಈ ಥರ ಫಿಲಿಮ್ಸ್ ನಮ್ಮ ಫಿಲಿಮ್ ಫೆಸ್ಟಿವಲ್ಗೆ ಹಾಕಿ ಇದು ಮಾಡಬೇಕು ಅಂತ ನನ್ನ ಆಸೆ. ಈ ಪಿಕ್ಚರ್ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಅಂತ. ಜಸ್ಟಿಸ್ ಸಿನಿಮಾ ನಮ್ಮ ಚೇತನ್ ಅವ್ರಿಗೋಸ್ಕರ ಬಂದು ನೋಡಿದೆ, ತುಂಬಾ ಆತ್ಮೀಯರು. ಆದ್ರೆ ಸಿನಿಮಾ ನೋಡಿದ್ಮೇಲೆ ಎಷ್ಟು ನೋವಾಗ್ತಿದೆ ಅಂದ್ರೆ ಸರ್, ನಾನು ಸುಮಾರು ಕೇಸಸ್ಗೆ ಹೋಗ್ತಾ ಇರ್ತೀನಿ, ಈ ತರ ನಡೀತಾ ಇದೆ ಅಂತ ಒದ್ದಾಡ್ತೀನಿ, ಹೋರಾಡ್ತೀನಿ. ಆದ್ರೆ ಎಲ್ಲೂ ನ್ಯಾಯ ಸಿಗ್ತಿಲ್ಲ. ನನ್ನ ಪ್ರಕಾರ ಸರ್ ಇಂಡಿಯಾದಲ್ಲಿ ಜಸ್ಟಿಸ್ ಇಲ್ಲ ಅಂತ ನನ್ಗೆ ಹೊಟ್ಟೆ ಹೊಡ್ಕೊಂಡು ಹೇಳ್ತಾ ಇದ್ದೀನಿ ಸರ್. ನನ್ನ ಸಂವಿಧಾನದಲ್ಲಿ ತುಂಬಾ ಗೌರವ ಇದೆ. ಆದ್ರೆ ಇಲ್ಲಿ ಆಗ್ತಾರದಲ್ಲಿ ನೋಡಿದ್ರೆ ಎಷ್ಟು ಜನಕ್ಕೆ ಇವಾಗ ಸರ್ ರೇಪ್ ಕೇಸ್ಗಳು ಇಷ್ಟ ಆಗ್ತಿದೆ ಅಂತ ಲೀಸ್ಟ್ ಕೊಡ್ತಾ ಇದಾರೆ ನಮ್ಮ ಸೊಸೈಟಿಯಲ್ಲಿ. ರೇಪ್ ಆಗಿರೋರ್ಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಎಷ್ಟು ಜನ ಗಲ್ಲಿಗೇರಿಸಿದ್ರೆ ಯಾರು ಲೀಸ್ಟ್ ಏನು ಕೊಡ್ತಾ ಇಲ್ಲ. ಯಾಕಂದ್ರೆ ಮಾಡ್ತಿಲ್ಲ, ಆರಾಮಾಗಿ ರಕ್ಷಣೆ ಕೊಡ್ತಾ ಇದಾರೆ ಸರ್. ಇವಾಗೆಲ್ಲ ಕಾನೂನ್ಗೆ ಯಾರು ಭಯ ಪಡ್ತಿಲ್ಲ ಸರ್. ತಪ್ಪು ಮಾಡೋರಲ್ಲ, ಇನ್ನ ಕಾನೂನು ಇದೆ ಅಂತ ಧೈರ್ಯವಾಗಿ ತಪ್ಪು ಮಾಡ್ತಾ ಇದಾರೆ. ಇದಂತೂ ಸತ್ಯ ವಾಸ್ತವ ಸರ್. ಹೆಣ್ಣು ಮೇಲೆ ಕೈ ಹಾಕೊಂಡು ಆರಾಮಾಗಿ ಬಿಟ್ಕೊಂಡು ನಡೀತಾ ಇದೆ ಅಂದ್ರೆ ನಮ್ಮ ಸಮಾಜ. ಪೊಲೀಸ್ ವ್ಯವಸ್ಥೆನೂ ಹಾಗೇ ಇದೆ ಸರ್. ಏನ್ ಮಾಡಕ್ಕಾಗಲ್ಲ. ಆರಾಮಾಗಿ ಅವ್ರಿಗೆ ಊಟ ಕೊಟ್ಟು ರೆಸ್ಟ್ ಮಾಡಕ್ ಜಾಗ ಕೊಟ್ಟು ಆರಾಮಾಗಿ ರಕ್ಷಣೆ ಕೊಡ್ತಾ ಇದೆ. ಆ ಧೈರ್ಯದ ಮೇಲೆ ಮಾಡ್ತಾ ಇರ್ತಾರೆ ಸರ್. ಚಪ್ಪರ್ಗಳಿಗೆ ಇನ್ನೇನು ಇರಲ್ವಲ್ಲ, ಈಚೆ ಎಲ್ಲ ಮನೇಲಿ ಅನ್ನ ಹಾಕಲ್ಲ, ಆರಾಮಾಗಿ ಒಂದ್ ಮಾಡ್ತಾರೆ, ಆರಾಮಾಗಿ ಮಲ್ಕೊಂತಾರೆ. ಒಂದು ಖಡಕ್ ಒಂದು ಶಿಕ್ಷೆ ಆಗ್ಬೇಕಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಸರ್. ಜನಕ್ಕೆ ಬಿಟ್ಬಿಟ್ರೆ ಈ ಸಿನಿಮಾದಲ್ಲಿ ಇವರು ಡೈಲಾಗ್ ಇದೆ, ತುಂಬಾ ಚೆನ್ನಾಗಿ ಇಷ್ಟ ಸರ್. ಅಂದ್ರೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ. ಒಬ್ಬ ರೇಪ್ ಮಾಡಿರೋನು ಸರ್, ಥ್ಯಾಂಕ್ ಯು ಸರ್, ನೀವಿರೋದಕ್ಕೆ ಮುಂದ್ ಬಿಟ್ರು, ಎಲ್ಲ ಜನ ನೋಡಿ ಸಾಯಿಸ್ತಾ ಇದ್ರು, ನೀವು ನಮ್ಮನ್ನ ಆರಾಮಾಗಿ ಕರ್ಕೊಂಡು ಹೋಗ್ತಾ ಇದಾರೆ ಕಾರಲ್ಲಿ ಜೈಲ್ಗೆ ಅಂತ. ಎಷ್ಟು ಸತ್ಯ ಅಂದ್ರೆ ಅದು ಜನ ಅರ್ಥ ಮಾಡ್ಕೋಬೇಕು ಸರ್. ಇಂಥ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಇದು ಒಳ್ಳೆ ಆಕ್ಟಿಂಗ್ ಮಾಡಿ ಸರ್, ಒಳ್ಳೆ ಕಲಾವಿದ್ರು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ರು, ತುಂಬಾ ಸಂತೋಷ ಆಯ್ತು. ಅದಕ್ಕೆ ಹೊರತುಪಡಿಸಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇದೆ. ಅದನ್ನೆಲ್ಲರೂ ತಿಳ್ಕೊಂಡು ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಹೆಂಗ್ ಹೋರಾಟ ಮಾಡ್ಬೇಕು, ಹೆಂಗ್ ಫೈಟ್ ಮಾಡ್ಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು ಸರ್. ಥ್ಯಾಂಕ್ ಯು. ನಾವಿಬ್ರು ಏನಕ್ಕೆ ಬಂದಿದೀವಿ ಅಂದ್ರೆ, ನಮ್ಮ ಸಿನಿಮಾ ಒಂದು ರಿಲೀಸ್ ಆಗಿದೆ ಇವತ್ತು, ಸೈಕಲ್ ಅಂತ. ಸೊ ಇವರು ಹೀರೋಯಿನ್, ನನ್ನ ಹೆಸರು ಸಚಿನ್ ಪುರೋಹಿತ್ ಅಂತ, ನಾನು ಹೀರೋ ಆಗಿ ಮಾಡಿದ್ದೀನಿ, ನನ್ನ ಡೈರೆಕ್ಷನ್. ಈಗ ಜಸ್ಟಿಸ್ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ಸಿನಿಮಾಗಳು ಬಂದೋಗಿದೆ, ರೇಪ್ ಬಗ್ಗೆ, ಕಾನೂನು ಬಗ್ಗೆ ಎಲ್ಲ ಸುಮಾರು ಲ್ಯಾಂಗ್ವೇಜ್ ಅಲ್ಲಿ ಸುಮಾರು ಇದರಲ್ಲಿ ಬಂದೋಗಿದೆ. ಬಟ್ ಇದರಲ್ಲಿ ಈ ಮೇನ್ ಜಸ್ಟಿಸ್ ಅಲ್ಲಿ ಏನ್ ಸ್ಪೆಷಲ್ ಅಪ್ಪ ಅಂದ್ರೆ ಪ್ರೋ ಲೆಕ್ಕದಲ್ಲಿ. ಈಗ ಪ್ರೋ ಅಂತಂದ್ರೆ ಒಂದು ಸ್ವಲ್ಪ ಒಂದು ಲೆವೆಲ್ ಜಾಸ್ತಿ, ಅಷ್ಟು ಇನ್ ಡೀಟೇಲ್ ಆಗಿ ಆ ಒಂದು ಕಾನೂನು ವ್ಯವಸ್ಥೆ. ಆಮೇಲೆ ನಮ್ಮ ಇಂಡಿಯಾದಾಗ್ಲಿ, ಈಗ ನಾನು ಹೊರದೇಶದಲ್ಲೆಲ್ಲ ಎಷ್ಟೋ ಓಡಾಡಿದ್ದೀನಿ, ಕೇಳಿದ್ದೀನಿ. ಅಲ್ಲಿ ಕಾನೂನು ವ್ಯವಸ್ಥೆ, ಇಲ್ಲಿ ಕಾನೂನು ಅಂತ, ಇಂಡಿಯಾ ಎಷ್ಟು ವೀಕ್ ಇದೆ ಅಂತ ಇವತ್ತು ಓಪನ್ ಆಗಿ ಹೇಳ್ತೀನಿ. ಕಾನೂನು ವ್ಯವಸ್ಥೆಯಲ್ಲಿ ಇಂಡಿಯಾ ಎಷ್ಟು ವೀಕ್ ಇದೆ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಒಬ್ಬ ಕ್ರಿಮಿನಲ್ ಎಸ್ಕೇಪ್ ಆಗಕ್ಕೆ ಏನೆಲ್ಲ ಹಾದಿಗಳು, ಬೇರೆ ಈಗ ಎಲ್ಲ ಸೌದಿ ಅರೇಬಿಯಲ್ಲ ಎಷ್ಟೋ ಕಠಿಣ ಕಾನೂನುಗಳಿದೆ. ಬಟ್ ಇದರಲ್ಲಿ ರೇಪಿಸ್ಟ್ ಅನ್ನೋನಿಗೆ ಎಷ್ಟು ಇದಿದೆ. ಆಮೇಲೆ ಆಕ್ಚುಲಿ ಇನ್ನೇನೋ ಬದಲಾವಣೆ ತರಬೇಕು ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ರು ಟೆಕ್ನಿಕಲಿ ಆಗ್ಲಿ ಸಿನಿಮಾ ತುಂಬಾ ರಿಚ್ ಆಗಿದೆ. ಆಮೇಲೆ ಈ ತರ ಕ್ವಾಲಿಟಿ ಸಿನಿಮಾ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ತುಂಬಾ ಬಜೆಟ್ ಸಿನಿಮಾನು ನೋಡ್ತೀವಿ, ಇದು ನೋಡ್ತೀವಿ, ಏನು ವ್ಯತ್ಯಾಸ ಅನಿಸ್ತಿಲ್ಲ. ಆಮೇಲೆ ಕಾರ್ತಿಕ್ ವೆಂಕಟೇಶ್ ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಸೈಕಲ್ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡಿದ್ರು. ಅವರು ಈ ಡೈರೆಕ್ಷನ್ ನಾನು ನೋಡ್ತಿರುವಾಗ ನೆಕ್ಸ್ಟ್ ನಿಜವಾಗ್ಲೂ ಅವ್ರಿಗೆ ಇನ್ನು ನಾನು ಅವ್ರಿಗೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತದೆ. ಯಾಕಂದ್ರೆ ತುಂಬಾ ವಿಷಯಗಳಿದೆ ಅವರಲ್ಲಿ. ಸೊ ಆಕ್ಟಿಂಗ್ ಅಲ್ಲಿ ಬಂದ್ರೆ ಎಲ್ಲ ಪ್ರತಿಯೊಬ್ಬರು ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಆಗಿರೋ ಎಲ್ಲ ಅಂದ್ರೆ ಈ ಒಂದು ಸಿನಿಮಾಗೆ ಹೇಳಿ ಮಾಡಿಸ್ದಂಗಿದೆ. ನಿಜವಾಗ್ಲೂ ಒಳ್ಳೇದಾಗ್ಲಿ. ದಯವಿಟ್ಟು ಹೇಳ್ತೀನಿ, ನೀವು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ನೀವು ಎಲ್ಲರೂ ಏನಂತಾರೆ, ಸುಮಾರು ಜನ ಕೇಳ್ತೀನಿ, ಸರ್ OTT ಬರ್ತಾ, ಸರ್ ಯೂಟ್ಯೂಬ್ಗೆ ಯಾವಾಗ ಬಿಡ್ತೀರಾ? ಅದೆಲ್ಲ ಬರುತ್ತೆ, ಮನೆಗೆ ಬರುತ್ತೆ ಯೂಟ್ಯೂಬ್. ಬಟ್ ಥಿಯೇಟರ್ ಫೀಲ್ ಬೇರೆ. ಈಗ ಮ್ಯಾಕ್ಸ್ ನೀವೆಲ್ಲ ಮನೇಲಿ ನೋಡ್ಬೋದು, ಬಟ್ ಥಿಯೇಟರ್ ಅಲ್ಲಿ ನೋಡಿದ ಮಜಾನೇ ಬೇರೆ. ನೀವೆಲ್ಲಾನು ಶಟ್ ಡೌನ್ ಮಾಡಿಬಿಟ್ಟು ನೋಡ್ತೀರಾ, ನನ್ಗೆ ಡಿಸ್ಟರ್ಬೆನ್ಸ್ ಇರಲ್ಲ. ದಯಮಾಡಿ ಹೇಳ್ತೀನಿ, ಥಿಯೇಟರ್ ಅಲ್ಲಿ ಇದ್ದಾಗಲೇ ಬಂದು ನೋಡಿ ಎಂಜಾಯ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಈ ತರ ಸಿನಿಮಾ ಬಹಳ ರೇರ್ ಬರೋದು. ದಯಮಾಡಿ ನೋಡಿ ಈ ಸಿನಿಮಾನ. ನೀವು ಇನ್ನೂ ಒಂದಿಷ್ಟು ದಿನ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆಡಿಯನ್ಸ್ ಅಲ್ಲಿ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಶ್ರೀರಾಮಚಂದ್ರಪ್ಪ. ಇವತ್ತು ಜಸ್ಟಿಸ್ ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಪೊಲೀಸ್ ಕ್ಯಾರೆಕ್ಟರ್ ಇರ್ಬೋದು, ಹಾಗೆ ಮನ್ವಿತ್ ಅನ್ನೋ ಕ್ಯಾರೆಕ್ಟರ್ ಇರ್ಬೋದು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪರ್ಸ್ನಲಿ ಒಬ್ಳು ಹುಡುಗಿಯಾಗಿ ಎಲ್ಲಿ ರೇಪ್ ಆದಾಗ, ಎಲ್ಲೋ ರೇಪ್ ಆಗಿದೆ ಅಂತ ಕೇಳಿದಾಗ ಯಾವ ರೀತಿ ಪನಿಷ್ಮೆಂಟ್ ಅವ್ರಿಗೆ ಕೊಡಬೇಕಿತ್ತು ಅಂತ ನಾವು ಮನೆಯಲ್ಲಿ ಕೂತು ಯೋಚನೆ ಮಾಡ್ತಿದ್ವೋ ಅದೇ ರೀತಿ ಪನಿಷ್ಮೆಂಟನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನನಗೆ ಅದನ್ನ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಒಂದೊಂದು ಸೀನ್ ನೋಡುವಾಗ ಒಂಥರ ಕೆಟ್ಟ ಕೋಪ ಬರ್ತಾ ಇತ್ತು. ಅದರಲ್ಲಿ ಕೊನೆಯದಾಗಿ ಒಬ್ಬ ರೇಪಿಸ್ಟ್ ಇದ್ದಾನೆ, ಅವನು ನೋಡುವಾಗ ನಾನು ಸಿನಿಮಾ ನೋಡ್ತಾನೆ ಅವನಿಗೆ ಬೈದಿದ್ದೀನಿ, ಅವ್ನು ಮಾತಾಡೋ ಒಂದು ರೀತಿ ನೋಡಿ. ಕಾರ್ತಿಕ್ ಸರ್ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇಂಥ ಸಿನಿಮಾಗಳನ್ನ ಇನ್ನೂ ಹೆಚ್ಚು ದಿನ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮ ಸೈಕಲ್ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ನಿಮ್ಮ ಕಾಟೇರ ಪೂಜಾರಿ ಮಾಡುವ ನಮಸ್ಕಾರಗಳು. ಸಿನಿಮಾ ಇವತ್ತಿನ ದಿನಗಳಲ್ಲಿ ಸಮಾಜಕ್ಕೆ ಒಂದು ಮಾದರಿ ಆಗಿರಬೇಕು ಅಂತ ಒಂದು ಅದ್ಭುತ ಸಿನಿಮಾನ ನಮ್ಮ ನಿರ್ದೇಶಕರಾದ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತ ನಿರ್ದೇಶನ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಬ್ಬ ರೇಪಿಸ್ಟ್ ಆಗಲಿ ಅಥವಾ ಹೆಣ್ಮಕ್ಳಾಗ್ಲಿ ಪ್ರತಿಯೊಬ್ಬರು ನೋಡುವಂಥ ಚಿತ್ರ ಇದು. ಯಾರು ಕೂಡ ಮಿಸ್ ಮಾಡಬಾರ್ದು. ಇದರಲ್ಲಿ ಪ್ರತಿಯೊಬ್ಬ ಫ್ಯಾಮಿಲಿ ಆಡಿಯನ್ಸ್ ಮುಖ್ಯವಾಗಿ ನೋಡುವಂಥ ಚಿತ್ರ ಇದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಬ್ಬರ ಹೆಣ್ಮಕ್ಳನ್ನ ಯಾವ ರೀತಿ ಬೆಳೆಸ್ಬೇಕು, ಈ ಸಮಾಜ ಪರಿಸರ ಹೇಗಿದೆ, ಅದರಲ್ಲೇ ಹೇಳ್ಬೇಕು ಅಂದ್ರೆ ನಮ್ಮ ನಿರ್ದೇಶಕರು ಬಹಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ತುಂಬಾ ಎಲ್ಲಾ ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇವತ್ತಿನ ಸಮಯದಲ್ಲಿ ಜನಗಳು ಥಿಯೇಟರ್ಗೆ ಬರೋದೇ ಕಡಿಮೆ ಆಗಿದೆ. ಯಾಕೆಂದ್ರೆ ಸದಾ ಅಭಿರುಚಿ ಚಿತ್ರಗಳು ಬರ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಥಿಯೇಟರ್ಗೆ ಬನ್ನಿ ಅಂತ ಕರೀತಾರೆ. ಆದ್ರೆ ಇದು ಈ ಸಿನಿಮಾ ಜಸ್ಟಿಸ್ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಎಲ್ಲರೂ ಕೂಡ ಈ ಪಿಕ್ಚರ್ ನೋಡ್ಬೇಕು ಅಂತ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಕಳಕಳಿಗೆ ಪ್ರಾರ್ಥನೆ. ಹೋಟ್ಲು ಊಟಕ್ಕೂ ಮನೆ ಊಟಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ತುಂಬಾ ಚೆನ್ನಾಗಿದೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜಸ್ಟಿಸ್ ಸಿನಿಮಾ ರಿಲೀಸ್ ಆಗಿ 3ನೇ ವಾರ ಓಡ್ತಾ ಇದೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ಬಹಳ ದಿವಸ ಆದ್ಮೇಲೆ ಇಂಥ ಒಂದು ಸಿನಿಮಾ ನೋಡೋಕೆ ಅವಕಾಶ ಸಿಕ್ತು. ನಾನು ಒಬ್ಬ ಕಲಾವಿದಾನೆ. ಬಟ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗೇ ಇದಿದೆ. ಏನಿದೆ, ಒಂದು ಮೆಸೇಜ್ ಇದೆ. ಆಮೇಲೆ ಫೋನ್ ಬಗ್ಗೆ, ಫೋನ್ ಅಂದ್ರೆ ಏನು, ಫೋನ್ ಅಂದ್ರೆ ಒಂದು ಮನುಷ್ಯ. ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಬಿಸಾಕ್ಬಾರ್ದು, ಈ ಥರ ಮಾಡಬಾರ್ದು. ಒಂದು ಫೋನ್ ಬಂದರೆ ದಯವಿಟ್ಟು ಎಲ್ಲರೂ ಎತ್ತಬೇಕು. ಅದು ಖಾಸ್ಕರ ಹೆಣ್ಮಗುದು ಫೋನ್ ಬಂದರೆ ನಾವು ಕಟ್ ಮಾಡಿದ್ರೆ ನಮ್ಮಂಥ ಮೂರ್ಖರೇ ಇಲ್ಲ ಪ್ರಪಂಚದಲ್ಲಿ. ಫೋನ್ ಏನಕ್ಕಿರೋದು, ಬಂದರೆ ಫೋನ್ ಎತ್ತಿದ್ರೆ ಎಲ್ಲರ ಮನೆಯಲ್ಲೂ ಎಲ್ಲರೂ ನಮ್ಮ ಅಕ್ಕ ತಂಗಿಯರು, ನನ್ನ ಮಗಳಾಗಲಿ ಎಲ್ಲರಾಗಲಿ ಸೇಫ್ ಆಗಿರ್ತೀವಿ ನಾವೆಲ್ಲ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಕಾರ್ತಿಕ್ ವೆಂಕಟೇಶ್. ಆಮೇಲೆ ನಮ್ಮ ಇನ್ಸ್ಪೆಕ್ಟ್ರು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಅಂತೂ ಮಾಡ್ಸಂಗ್ ಮಾಡಿದ್ದಾರೆ, ಸ್ಪೆಷಲ್ ಕ್ಯಾರೆಕ್ಟ್ರು. ಈ ನಮ್ಮ ಕಾರ್ತಿಕ್ ಡೈರೆಕ್ಟರ್ ಮಾಡಿರೋದು 5 ಸಿನಿಮಾ ನಾನು ಮಾಡಿದ್ದೀನಿ. ಇದು ಒಂದು ಮಾತ್ರ ಮಿಸ್ ಆಗಿದೆ. ಸಿನಿಮಾ ನೋಡಿದ ಮೇಲೆ ನಾನು ಮಾಡಬೇಕಂತ ಒಂದು ಆಸೆ ಬಂತು. ಗೌರಿದೆ, ಸಿನಿಮಾ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಅಫ್ಸಲ್. ಅರುಣ್ ಕಾರ್ತಿಕ್ ವೆಂಕಟೇಶ್ ಅವರ ಸಾಫ್ಟ್ ಮೂವಿ ಅಂತಾನೆ ಹೇಳಬೇಕು. ಆ್ಯಕ್ಚುಲಿ ಅವರು ಬರಬರವಾಗಿ ತೋರಿಸ್ತಾ ಇರ್ತಾರೆ. ಬೇರೆ ಬೇರೆ ಮ್ಯಾಜಿಕ್ ಮಾಡಿದ್ದಾರೆ ಬೇರೆ ಬೇರೆ ಸಿನಿಮಾದಲ್ಲಿ. ನಾನು ಈ ಸಿನಿಮಾ ನೋಡಕ್ಕೆ ಇದ್ದಾಗ ಇಲ್ಲೂ ಒಂದು 4-5 ಫೈಟು, ನಾರ್ಮಲ್ ಜನರು ಜಸ್ಟಿಸ್ ಇಂಗ್ಲೀಷ್ ಟೈಟಲ್ಲು ಆ ಥರನೇ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೆಣ್ಮಕ್ಳು ಬಗ್ಗೆ, ವಿಕ್ಟಿಮ್ಗಳ ಬಗ್ಗೆ, ರೇಪ್ ಅಂತ ನಾವು ಪದೇ ಯೂಸ್ ಮಾಡಬಾರ್ದು, ಒಂದು ಹೆಣ್ಮಕ್ಳ ಬಗ್ಗೆ ಕಾಳಜಿ ಇಟ್ಟು ಒಂದು ಸಿನಿಮಾ ಮಾಡಿದ್ದಾರೆ. ಅದನ್ನು ಸಾಫ್ಟಾಗಿ ಎಲ್ಲರಿಗೂ ಮನ ಮುಟ್ಟುವ ಹಾಗೆ ಹೇಳಿದ್ದಾರೆ. ಆ್ಯಕ್ಚುಲಿ ಇವರು ಇಲ್ಲಿ 3ನೇ ವಾರ ಅನ್ನೋ ಬದಲು ಬ್ಯಾಂಗ್ಳೂರ್ ಫಿಲಮ್ ಫೆಸ್ಟಿವಲ್ ಇಂಥ ಕಡೆ ಎಲ್ಲ ಸ್ಪರ್ಧೆ ಮಾಡಬೇಕಾಗಿತ್ತು. ಸೊ ಮತ್ತೆ ಸಿನಿಮಾದಲ್ಲಿ ಸಾಹಿಲ್ ಫಸ್ಟ್ ಫಿಲಮ್ ಹೀರೋ ಆಗಿ, ಆಮೇಲೆ ರಿಯಾ ಭಾಸ್ಕರ್, ಚೇತನ್ ಕೃಷ್ಣ ಚೆನ್ನಾಗಿ ಅಭಿನಯಿಸಿದ್ದಾರೆ. ಕ್ಯಾಮ್ರಾ ವರ್ಕು ಚೆನ್ನಾಗಿ ಬಂದಿದೆ, ಮತ್ತು ಹಾಡು ತುಂಬ ಒಂದು ಸ್ಪೆಷಲ್ ಆಗಿ ಚೆನ್ನಾಗಿ ಬಂದಿದೆ. ಸೊ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ, ಮತ್ತು ಇಡೀ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ. ಒಳ್ಳೆಯದಾಗಿ. ಥ್ಯಾಂಕ್ ಯು. ನಾನು ವೈಕುಂಠ ಸಮಾರಾಧನೆ ಚಿತ್ರದ ನಾಯಕ, ನಿರ್ಮಾಪಕ, ನಿರ್ದೇಶಕ ರಜತ್ ಮೌರ್ಯ. ಸೊ ಈ ಸಿನಿಮಾ ಆರ್.ಎನ್. ವೆಂಕಟೇಶ್ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಕಲಾವಿದರು ಕೂಡ ಎಲ್ಲ ವಿಭಾಗದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪೊಲೀಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ
ಇದರ ತಂತ್ರಜ್ಞರು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮೇಯ್ನ್ಲಿ ನನಗೆ ಟಚ್ ಆಗಿರೋದು ಅಂದರೆ ಜಸ್ಟಿಸ್. ನಾನು ಬೇಸಿಕಲಿ ಲಾಯರ್ ಆಗಿರೋದ್ರಿಂದ ಜಸ್ಟಿಸ್ ಅನ್ನೋ ಟೈಟಲ್ ನನ್ನ ಟಚ್ ಆಗಿದೆ. ಆಮೇಲೆ ಎಲ್ಲ ಸೆಕ್ಷನ್ಸನ್ನು ಕೂಡ ಹಾಕಿದ್ದಾರೆ. ಆಮೇಲೆ ಅದು ತುಂಬ ಚೆನ್ನಾಗಿದೆ. ಆಮೇಲೆ ತುಂಬ ಮೆಸೇಜ್ ಇದೆ ಸಿನಿಮಾದಲ್ಲಿ. ಸೊ ಈ ಹೊಸಬರು ಹೊಸ ರೀತಿಯ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಥಿಯೇಟ್ರಿಗೆ ಬಂದವರಿಗೆ ಸಪೋರ್ಟ್ ಮಾಡಬೇಕು ಅಂತ ಕಾಂಗ್ರೆಸ್ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಹೆಮ್ಮೆಯ ಚಿತ್ರ ಚೆನ್ನಾಗಿ ಹೇಳ್ತೀನಿ. ಯಾಕಂದ್ರೆ ಕಾರ್ತಿಕ್ ವೆಂಕಟೇಶ್ ಅವರು ಒಳ್ಳೆ ಬಿಸಿ ಡೈರೆಕ್ಟರ್ ಅಂತ ಅನ್ಕೊಂಡಿದ್ವಿ. ಇಷ್ಟು ಒಳ್ಳೆ ಸಿನಿಮಾ ಮಾಡ್ತಾರಂತ ಅನ್ಕೊಂಡಿಲ್ಲ. ಇದೇ ಫಸ್ಟ್ ಟೈಮ್ ಅವ್ರು ಡೈರೆಕ್ಷನ್ ಮಾಡ್ತಿದ್ರು. ಜಸ್ಟಿಸ್ ಕನ್ನಡದ ಹೆಮ್ಮೆಯ ಚಿತ್ರ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಪ್ರತಿ ಕ್ಯಾರೆಕ್ಟರ್ಸ್, ಹೀರೋ ಆಗಲಿ ಹೀರೋಯಿನ್ ಆಗಲಿ, ಆಮೇಲೆ ಇವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಭಾಳ ಖುಷಿ ಆಯಿತು. ಸ್ಟೈಲಿಶು ಎಲ್ಲ ಒಂದು ಕ್ರೆಡಿಟ್ ನಮ್ಮ ವೆಂಕಟೇಶ್ ಆಗಲಿ, ಕಾರ್ತಿಕ್ ವೆಂಕಟೇಶ್ ಆಗಲಿ ಎಲ್ಲ ಬಂದು ನೋಡಬೇಕು. ಈ ಸಿನಿಮಾ ಗೆಲ್ಲಿಸ್ಬೇಕು. ನಮ್ಮ ಸುರೇಶ್ ಸರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರಿಗೂ 100% ಒಂದು ಲೈಫ್ ಇದೆ. ಸಿನಿಮಾ 100 days ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಖಂಡಿತವಾಗ್ಲೂ ಈ ಸಿನಿಮಾಗೆ ಒಂದು ಹೆಮ್ಮೆಯಾಗಿ ಇರುತ್ತೆ. ದಯವಿಟ್ಟು ಎಲ್ಲ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಬಾಬು ಅಂತ. ಈ ಚಿತ್ರದಲ್ಲಿ ಹೀರೋಯಿನ್ ತಂದೆಯಾಗಿ ಪಾತ್ರ ಮಾಡಿದ್ದೀನಿ. ಚಿತ್ರದಲ್ಲಿ ಒಂದು ಬಹಳ ದೊಡ್ಡ ಮೆಸೇಜ್ ಇದೆ. ನಾನು ಪ್ರೇಮಲೋಕಲ್ ಮಾಡಿದ್ದೆ. ಹೊಸ ಹುಡುಗಿ ಅಂತ ಬಿಡ್ತೀನಿ, ನಾಳೆಯಿಂದ ನೋಡ್ಕೋತೀನಿ, ಆ ಸಾಂಗಲ್ಲಿ ಮಾಡಿದ್ರು ನಾನೇ. ಆ ಚಿತ್ರಕ್ಕೆ ಮಕ್ಕಳು ತಂದೆ ತಾಯಿನೆಲ್ಲ ಕರ್ಕೊಂಡ್ಬಂದು ಗಲಾಟೆ ಮಾಡೋ ಸಿನಿಮಾ ನೋಡಬೇಕು ಅಂತ. ಈ ಸಿನಿಮಾಗೆ ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳನ್ನ, ಗಂಡು ಮಕ್ಕಳನ್ನ ಖಂಡಿತ ಕರ್ಕೊಂಡ್ಬಂದು ತೋರಿಸ್ಬೇಕು ಈ ಜಸ್ಟಿಸ್ ಸಿನಿಮಾಲಿ. ಯಾಕಂದ್ರೆ ಅಷ್ಟು ದೊಡ್ಡ ಮೆಸೇಜ್ ಇದೆ ಇದರಲ್ಲಿ. ಸಾಂವಿಧಾನಿಕವಾಗಿ, ಕಾನೂನಾತ್ಮಕವಾಗಿ ಏನೇನು ನಡಿಬೇಕು ಅದೆಲ್ಲ ನಡೀತಾ ಇದ್ರು ಒಂದು ಗ್ರಡ್ಜ್ ಅನ್ನೋದು ಬರುತ್ತೆ. ಪ್ರತಿಯೊಬ್ಬನಿಗೂ ರಿವೆಂಜ್ ತಗೊಳ್ಬೇಕು ಅನ್ನೋದೊಂದು ಮನಸ್ಥಿತಿ ಬರುತ್ತೆ. ಅದರಿಂದ ಕಾನೂನುಗಳು ಏನಾದ್ರು ಬದಲಾವಣೆ ತರಬಹುದಾ ಅಂತ ಒಂದು ಕಡೆ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥಿಯೇಟರ್ಲಿರೋ ಮಜಾನೇ ಬೇರೆ. ಆಮೇಲೆ ಇನ್ನೊಂದು ಹೇಳ್ಬೇಕು, ತಮಿಳಲ್ಲಿ ಟಿ ರಾಜೇಂದರ್ ಅಂತಿದ್ದಾರೆ. ಅವರು ಡೈಲಾಗ್ ಹೇಳ್ದಿರಾನೆ ಸ್ಪಾಟ್ ಡೈಲಾಗ್ ಹೇಳಿ ಆರ್ಟಿಕಲ್ ಮಾಡಿಸ್ತಾ ಇದ್ರು. ಅದೇ ತರ ಈ ಸಿನಿಮಾಲ್ಲಿ ನಮ್ಗೆ ಯಾರಿಗೂ ಡೈಲಾಗ್ ಶೀಟ್ ಕೊಡ್ದಿರಾ ಸ್ಪಾಟ್ ಅಲ್ಲಿ ಆಗ್ಲೇ ಬಾಯಲ್ಲಿ ಹೇಳ್ತಾ ಸರ್ ಈ ರೀತಿ ಹೇಳಿ ಅಂತ ಹೇಳಿ ಮಾಡಿಸಿದವರು ಎಲ್ಲಾನು ಆಲ್ರೌಂಡರ್ ನಮ್ಮ ಕಾರ್ತಿಕ್ ಸರ್. ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಇರಿ ಸರ್. ಎಲ್ರಿಗೂ ಹೊಸ ಕಲಾವಿದರಿಗೆಲ್ಲ ಅವಕಾಶ ಕೊಡಿ. ಈ ಸಿನಿಮಾ 100 ದಿನ ಓಡಲಿ ಅಂತೇಳಿ ಆಶಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಬಿಕಾಸ್ ಜಸ್ಟಿಸು ಈ ಸಿನಿಮಾಗೆ ಜಸ್ಟಿಸ್ ಸಿಗಬೇಕು ಅನ್ನೋದು ನಮ್ಗಳ ಕೋರಿಕೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. 14ನೇ ತಾರೀಕು ಜಸ್ಟಿಸ್ ರಿಲೀಸ್ ಆಯಿತು. ಸೊ ವರ್ಕ್ ಪ್ರೆಷರ್ ಅಲ್ಲಿ ನೋಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನೋಡಿದೆ. ಸೊ ಜಸ್ಟಿಸ್ ಏನ್ ಟೈಟ್ಲ್ ಇದೆ ಅದು ತಕ್ಕನಾಗೆ ಒಂದು ನ್ಯಾಯಪರವಾಗಿ ಹೋರಾಟ ಮಾಡೋ ಕಥೆ ಆಗಿದೆ. ಸೊ ಕಾರ್ತಿಕ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ, ಲಿರಿಕ್ಸ್ ಎಲ್ಲ ಬರ್ತಿದ್ದಾರೆ. ಸೊ ಅದ್ಭುತವಾಗಿ ಮಾಡಿದ್ದಾರೆ. ಆರ್ಟಿಸ್ಟ್ಗಳು ಅಷ್ಟೇ, ರಿಯಾ ಭಾಸ್ಕರ್ ಆಗಿರ್ಬೋದು, ಹೀರೋ ಪೊಲೀಸ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರ ಆಕ್ಟಿಂಗು ತುಂಬಾ ಚೆನ್ನಾಗಿದೆ. ಜಸ್ಟಿಸ್ ನ ನೋಡಿ ಇನ್ನೂ ಸ್ವಲ್ಪ ದಿವಸ ಥಿಯೇಟರ್ ಓಡಿದ್ರೆ ಮುಂದೆ ಅವ್ರು ಮಾಡೋ ಮೂವಿಗಳಿಗೆ ತುಂಬಾ ಸಪೋರ್ಟ್ ಆಗುತ್ತೆ. ಎಲ್ಲರೂ ಜಸ್ಟಿಸ್ ನೋಡಿ ದಯವಿಟ್ಟು. ನನ್ನ ಹೆಸರು ರಾಜರತ್ನ ಅಂತ, ತಾಜ್ ಸಿನಿಮಾ ನಿರ್ದೇಶಕ. ನಾನು ಈಗಾಗಲೇ ಕಾರ್ತಿಕ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಈ ಸಿನಿಮಾ ಮಾತ್ರ, ಜಸ್ಟಿಸ್ ಸಿನಿಮಾ ಮಾತ್ರ ತುಂಬಾ 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 ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಗೋಯ್ತು. ಅದರಲ್ಲಿರೋ ಕಂಟೆಂಟ್ ಆಗಿರ್ಬೋದು. ಆಮೇಲೆ ಸರ್ಕಾರ ಸಾಯಿಲ್ ಅವರು ಫಸ್ಟ್ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ, ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆಮೇಲೆ ರಿಯಾ ಭಾಸ್ಕರ್ ಅಂತ ಹೀರೋಯಿನು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ಮುದ್ದಾಗಿ ಮಾಡಿದ್ದಾರೆ. ಆಮೇಲೆ ಚೇತನ್ ಕೃಷ್ಣ ಅಂತ ನನ್ನ ಸ್ನೇಹಿತರು, ಅವರೊಂದು ಪೊಲೀಸ್ ರೋಲ್ ಮಾಡಿದ್ದಾರೆ, ಅದು ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಓವರಾಲ್ ಆಗಿ ಟೀಮು ತುಂಬಾ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಎಲ್ಲಾ ಕಾರ್ಯಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಜಸ್ಟಿಸ್ ಸಿನಿಮಾನ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ಇವತ್ತು 3ನೇ ವಾರ ಓಡ್ತಾ ಇದೆ, ಆದರೂ ಜನ ಇಷ್ಟಪಟ್ಟಿದ್ದಾರೆ. ನೀವು ಖಂಡಿತ ಬನ್ನಿ, ನಿಮಗೆ ತುಂಬಾ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ. ಜಸ್ಟಿಸ್ ಕನ್ನಡ ಚಿತ್ರದಲ್ಲಿ ಒಂದು ವಿಭಿನ್ನವಾದ ಕಥೆಯನ್ನು ಅಂದ್ಕೊಂಡು ಹೊಸ ಪ್ರಯತ್ನದೊಂದಿಗೆ ನಮ್ಮ ಕಾರ್ತಿಕ್ ಸರು ತುಂಬ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅದು ಪ್ರತಿಯೊಬ್ಬ ಕನ್ನಡಿಗರು ಇದನ್ನ ಬಂದು ನೋಡಬೇಕು. ಯಾಕಂದರೆ ಹೊಸ ಥರ ಪ್ರಯತ್ನಗಳು ನಡೀತಾ ಇರ್ಬೇಕಾದ್ರೆ ಅದನ್ನು ಸಪೋರ್ಟ್ ಮಾಡಬೇಕು. ದಯವಿಟ್ಟು ನಮ್ಮ ಕನ್ನಡ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಬನ್ನಿ, ಕನ್ನಡ ಚಿತ್ರನ ಬೆಳೆಸಿ ಉಳಿಸಿ ಕಾಪಾಡಿ.